ವಿದ್ಯಾರ್ಥಿಗಳೇ ಇಲ್ಲಿನ 10ನೇ ತರಗತಿ ಲೈಟ್ ನಾವು ಪ್ರಾಥಮಿಕ ಅಧ್ಯಾಯ 11 ಸಮುದಾಯ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದು. ಅಂದರೆ ನಾವು ಹಿಂದಿನ ತರಗತಿಯಲ್ಲಿ ಸಮುದಾಯ ಆರೋಗ್ಯದಲ್ಲಿ ನಾವು ಅಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತುಗಳ ವಸ್ತುಗಳು, ಆಮೇಲೆ ಘನ ಪದಾರ್ಥಗಳ ಒಂದು ತ್ಯಾಜ್ಯ ವಸ್ತುಗಳು, ಇದೇ ರೀತಿ ನಮ್ಮ ಪರಿಸರದಲ್ಲಿ ಕಂಡುಬರ್ತಕ್ಕಂಥ ಘನ ರೂಪದ ಒಂದು ತ್ಯಾಜ್ಯ ವಸ್ತುಗಳನ್ನು ನಾವು ಯಾವ ರೀತಿ ವಿಲೇವಾರಿ ಮಾಡಬೇಕಾಗ್ತದೆ, ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ಘನ ತ್ಯಾಜ್ಯ ವಸ್ತುಗಳನ್ನು ನಾವು ಯಾವ ರೀತಿ ವಿಲೇವಾರಿ ಮಾಡೋದನ್ನು ನಾವು ನೋಡಿದ್ದೀವಿ. ನಂತರ ಅಲ್ಲಿ ಅದೇ ರೀತಿ ದ್ರವ ತ್ಯಾಜ್ಯ ವಸ್ತುಗಳ ಒಂದು ನಿರ್ವಹಣೆ ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಬಾವಿ ಕೆರೆಗಳ ಒಂದು ಸ್ವಚ್ಛತೆ, ಬಾವಿ ಕೆರೆಗಳ ಸ್ವಚ್ಛತೆಯನ್ನು ನಾವು ನೋಡೋಣ. ಅಂದರೆ ಬಾವಿಗಳಲ್ಲಿ ನಾವು ಎರಡು ವಿಧವನ್ನು ನಾವು ನೋಡ್ತೀವಿ. ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ. ಹೀಗೆ ನಾವು ಎರಡು ರೀತಿ ಬಾವಿಗಳನ್ನು ನಾವು ಕೊಡ್ತೀವಿ. ನಿಮ್ಮ ಅಕ್ಕಪಕ್ಕ ನಿಮ್ಮ ಹೊಲದಲ್ಲಿ ಆಗ್ಬೋದು, ನಿಮ್ಮ ತೋಟದಲ್ಲಿ ಆಗ್ಬೋದು, ಅಥವಾ ಊರಿನಲ್ಲಿ ನಿಮ್ಮ ಊರಿನಲ್ಲಿ ಆಗ್ಬೋದು, ಬಾವಿಗಳನ್ನ ತೆರೆದ ಬಾವಿಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ನಿಮ್ಮ ತೋಟದಲ್ಲಿ ಹೊಲದಲ್ಲಿ ಕೊಳವೆ ಬಾವಿಗಳನ್ನು ನಾವು ನೋಡ್ತೀವಿ. ಈ ತೆರೆದ ಬಾವಿಗಳು ಹಿಂದಿನ ಕಾಲದಲ್ಲಿ ದಿನಗಳಲ್ಲಿ ನಮಗೆ ಮಳೆ ಯಥೇಚ್ಛವಾಗಿ ನಮಗೆ ಮಳೆ ಆಗ್ತಾ ಇತ್ತು. ಆಗ ಆ ತೆರೆದ ಬಾವಿಗಳ ನೀರು ಜಲ ಬರ್ತಾ ಇತ್ತು. ಆ ನೀರಿನ ತೆರೆದ ಬಾವಿಗಳಲ್ಲಿ ನಾವು ನೀರನ್ನು ಸೇರಿಬಿಟ್ಟು ಆ ನೀರನ್ನು ನಾವು ಬಳಕೆ ಮಾಡ್ತಾ ಇದ್ವಿ ಪ್ರತಿಯೊಂದು. ಈಗೇನಾಗಿದೆ, ಎಲ್ಲ ಕೊಳವೆ ಬಾವಿಗಳು ಪ್ರತಿಯೊಂದು ಮನೆಗಳು ಕರ್ಕೊಂಡ್ರೆ ಅಲ್ಲಿ ಅವರು ಕೊಳವೆ ಬಾವಿಯಿಂದ ಒರೆಸ್ಬಿಟ್ಟು ನಂತರ ಮನೆಯನ್ನು ಪ್ರಾರಂಭ ಮಾಡ್ತಾರೆ. ಯಾಕೆಂದರೆ ಈಗ ತೆರೆದ ಬಾವಿಗಳಲ್ಲಿ ನೀರಿನ ಒಂದು ಕೊರತೆಯನ್ನು ನಾವು ಕಾಣ್ತೀವಿ. ಎಲ್ಲೂ ಸಹ ನೀರು ನಮ್ಮ ಕೆಲಸ ಕಾರ್ಯಗಳಿಗೆ ನಮಗೆ ನಮ್ಮ ಅನುಕೂಲಕ್ಕೆ ಸರಿಯಾಗಿ ಅವಾಗ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನಮಗೆ ನೀರು ನಮಗೆ ಸಿಗ್ತಾ ಇಲ್ಲ. ಅದೇನು ಮಾಡ್ತೀವಿ, ನಾವು ಸ್ವಂತಕ್ಕೆ ನಾವು ಅವರವರೇ ಒಂದು ಕೊಳವೆ ಬಾವಿಯನ್ನು ಮುಚ್ಕೊಳ್ತಾರೆ. ಈ ರೀತಿ ನಾವು ತೆರೆದ ಬಾವಿ ಮತ್ತು ಕೊಳವೆ ಬಾವಿಗಳನ್ನು ನಾವು ನೋಡ್ತೀವಿ. ಆಮೇಲೆ ಬಾವಿನ ಸುತ್ತಮುತ್ತಲಲ್ಲಿ ಕೈಗಾರಿಕೆಗಳು ನಮಗೆ ಇಲ್ಲದಿರುವುದು ನಮಗೆ ಸೂಕ್ತ. ಅಂದರೆ ನಮ್ಮ ಬಾವಿ ಇದೆ ಅಂದರೆ ಬಾವಿಯ ಸುತ್ತಮುತ್ತ ಯಾವುದೇ ಅಲ್ಲಿ ಕೈಗಾರಿಕೆಗಳು ಇರಬಾರದು. ಯಾಕೆಂದರೆ ಅಲ್ಲಿ ಕೈಗಾರಿಕೆಗಳಿಂದ ಒಂದು ಅನುಪಯುಕ್ತ ವಸ್ತುಗಳು ನಮ್ಮ ಬಾವಿಗೆ ಬಂದು ಅವರು ಹೊರಗೆ ಹಾಕಿದಂಥ ಒಂದು ಅನುಪಯುಕ್ತ ವಸ್ತುಗಳ ದ್ರವ ಪದಾರ್ಥ ಆಗ್ಬೋದು, ಘನ ಪದಾರ್ಥ ವಸ್ತುಗಳಾಗ್ಬೋದು, ಇವೆಲ್ಲವೂ ಸಹ ಅಲ್ಲಿ ನಮ್ಮ ತೆರೆದ ಬಾವಿಗೆ ಬಂದಿರ್ತವೆ. ಆಗ ಬಂದಾಗ ಏನಾಗುತ್ತೆ, ಆ ನೀರು ಕಲುಷಿತ ಆಗುತ್ತೆ, ನೀರು ಸ್ವಚ್ಛವಾಗಿ ಇರೋದಿಲ್ಲ. ಹಾಗೆ ಅದೇ ರೀತಿ ಅದಕ್ಕೆ ಏನು ಮಾಡೋದು, ನಾವು ಬಾವಿಯ ಸುತ್ತಮುತ್ತ ಯಾವುದೇ ಅಲ್ಲಿ ಒಂದು ಕೈಗಾರಿಕೆಗಳು ಇಲ್ಲದಿರೋದನ್ನು ನಾವು ನೋಡ್ಕೊಳ್ಬೇಕು. ಬಾವಿಯನ್ನು ಉಪಯೋಗದ ವೇಳೆಯಲ್ಲಿ ಅದರ ಬಾವಿಯನ್ನು ಮರ ಅಥವಾ ಲೋಹದ ಒಂದು ಹಲಗೆಯನ್ನು ಮುಚ್ಚೋದ್ರಿಂದ ಕಸ ಕಡ್ಡಿ, ಧೂಳು ಮತ್ತು ಕೀಟಗಳು ನೀರೊಳಗೆ ಬೀಳುವುದಿಲ್ಲ. ನಾವೇನು ಮಾಡ್ತೀವಿ, ಬಾವಿಯನ್ನು ಅಂದರೆ ನೀರನ್ನು ತೆಗೆದುಕೊಳ್ತೀವಿ, ಬಾವಿಯನ್ನು ಉಪಯೋಗಿಸಿದ ನಂತರ ಅದೇನು ಮಾಡಬೇಕು, ಯಾವುದಾದ್ರು ಒಂದು ಹಲಗೆಯ ಮುಖಾಂತರ ಅಥವಾ ಒಂದು ಪ್ಲಾಸ್ಟಿಕ್ ಹಾಳೆಯ ಮುಖಾಂತರ ಅದನ್ನು ಮುಚ್ಚಿದರೆ ನಮಗೆ ಒಳ್ಳೆಯದು. ಯಾಕೆಂದರೆ ಅಲ್ಲಿ ಏನಾಗುತ್ತೆ, ನಮ್ಮ ತೆರೆದ ಬಾವಿ ಒಬ್ಬರು ಹಾಗೆ ಇದ್ದ ತೆರೆದ ಇದ್ದಾಗ ಅದು ಹೊರಗಿಂದ ಮಾಡಿದಂಥ ಕಸಕಡ್ಡಿಗಳಾಗ್ಬೋದು, ಬೇರೆ ವಸ್ತುಗಳಾಗ್ಬೋದು, ಅವೆಲ್ಲವೂ ಬಂದು ನಮಗೆ ಅಲ್ಲಿ ಕೀಟಗಳು, ಹುಳ ಮತ್ತು ಹಾವುಗಳು ಅವೆಲ್ಲ ಬಂದು ಏನಾಗುತ್ತೆ, ಬಾವಿಗೆ ಬೀಳ್ತವೆ. ಬಾವಿ ಬೀಳ್ತವೆ ಮಾಡಿಬಿಟ್ಟು ನೀರೆಲ್ಲ ಕಲುಷಿತಗೊಳ್ಳುತ್ತದೆ. ಆ ರೀತಿ ನಾವು
ಬಾವಿಯನ್ನು ಉಪಯೋಗಿಸಿದ ನಂತರ ಅದನ್ನು ಮುಚ್ಚುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ನಮಗೆ ಒಂದು ಒಳ್ಳೆಯ ನೀರನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಂತರ ಬಾವಿಯ ಸುತ್ತ ಒಂದು ಎತ್ತರವಾದ ಒಂದು ಗೋಡೆ ಇದ್ದರೆ ನಮಗೆ ಒಳ್ಳೆಯದು. ಆ ರೀತಿ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಅಲ್ಲಿ ತೆರಳವಾಗಿ ನಾವು ಗೋಡೆ ಏನಿಲ್ಲಪ್ಪ ಅಂದರೆ ಅಡ್ಡಗೋಡೆ ಏನಿಲ್ಲ ಅಂದರೆ ಅದೇನಾಗುತ್ತೆ, ದನಕರವಾಗುವುದು ಅಥವಾ ಚಿಕ್ಕ ಚಿಕ್ಕ ಮಕ್ಕಳಾಗುವುದು ಇವೆಲ್ಲ ಆಟ ಆಡ್ತಾ ಬಂದು ಆ ಬಾವಿ ಬೀಳುವಂಥದ್ದು ಸಂದರ್ಭಗಳು ಸಹ ನಮಗೆ ಆಗ್ತದೆ. ದನಕರ ಬರುತ್ತೆ, ಈಗ ಒಳ್ಳೊಳ್ಳೆ ಬರ್ತಿರ್ತವೆ ಸಂದರ್ಭ ಅವು ಬೆಳಗ್ಗೆ ಬಂದಾಗ ತಪ್ಪಿಸ್ಕೊಳ್ಳೋದು ಅಥವಾ ಇನ್ನೊಂದು ಏನೋ ಮಾಡುತ್ತೆ, ಅವು ಜೋರಾಗಿ ಬಂದು ಅಲ್ಲಿ ಬೀಳುವಂಥ ಸಾಧ್ಯತೆ ಉಂಟು. ಅವಾಗ ಒಂದು ಹೊರಗೆ ತೆಗೆಯೋದು ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ನಾವು ಬಾವಿಯ ಸುತ್ತ ಒಂದು ತಡೆಗೋಡೆಯನ್ನು ನಾವು ಮಾಡಬೇಕಾಗ್ತದೆ. ಆ ರೀತಿ ಒಂದು ಬಾವಿಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗ್ತದೆ. ಸಿಮೆಂಟಿನ ಇಂದ ಸ್ವಲ್ಪ ಎತ್ತರದ ಒಂದು ಮಳೆಯನ್ನು ನಿರ್ಮಿಸಿ ರಾಕೆಟ್ ನೀಡಲು ಸ್ವಚ್ಛ ಒಂದು ಜಾಗ ಮಾಡೋದ್ರಿಂದ ನೀರು ಮಲಿನವಾಗೋದು ಬರ್ತದೆ. ಅಂದರೆ ನಾವು ನೀರನ್ನು ಸೇರಿದಾಗ ಸೇರಿದ ನೀರು ನಾವು ನೆಲದಲ್ಲಿ ಇಟ್ಟು ಮತ್ತೆ ಆ ಮಣ್ಣು ಅದಕ್ಕೆ ಮತ್ತೆ ವಾಪಸ್ ಬಾವಿಯಲ್ಲಿ ಇಡ್ತೀವಿ. ಆದ ರೀತಿಯಲ್ಲಿ ನಾವು ಏನು ಮಾಡಬೇಕು, ಅಲ್ಲಿ ಸಿಮೆಂಟಿನ ಒಂದು ಕಟ್ಟೆಯನ್ನು ಒಂದು ನಿರ್ಮಾಣ ಮಾಡಬೇಕು. ಆ ನಿರ್ಮಾಣ ಮಾಡೋದ್ರಿಂದ ಅಲ್ಲಿ ಯಾವುದೇ ಮಣ್ಣು ನಮಗೆ ಅಲ್ಲಿ ತಳಕೆ ಆಗ್ತದಲ್ಲ. ನಾವು ಹೊರ ಚೆಲ್ಲಿದಂಥ ನೀರು ನಮಗೆ ಹರಿದು ಬಾವಿ ಸುತ್ತ ಒಂದು ಜಾಗ ಒಣಗಲು ಅದನ್ನು ವ್ಯವಸ್ಥೆಯನ್ನು ಮಾಡೋದ್ರಿಂದ ಬಾವಿ ಸುತ್ತ ನೀರು ನಿಂತು ಅಲ್ಲಿ ಒಳ್ಳೆಯವರು ಶುದ್ಧಿ ಆಗುತ್ತಿಲ್ಲ. ಅಂದರೆ ನಮಗೆ ಅಲ್ಲಿ ಬಾವಿಯಿಂದ ಹೊರ ಚೆಲ್ಲುವ ನೀರು ಯಾವುದೇ ಕಾರಣದಲ್ಲಿ ಸುತ್ತಮುತ್ತಲ ಅಲ್ಲಿ ನಿಲ್ಲಬಾರ್ದು, ಅದು ಒಣಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಅಲ್ಲಿ ನೀರು ನಿಂತಾಗ ನಮ್ಗೆ ಏನಾಗುತ್ತೆ, ಅಲ್ಲಿ ಸೊಳ್ಳೆಗಳು ಮಟ್ಟೆಗಳು ಸೊಳ್ಳೆಯನ್ನು ಉದ್ಭವ ಆಗ್ತವೆ, ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಈ ರೀತಿ ನಾವು ಒಂದು ಬಾವಿಯ ಒಂದು ಸುತ್ತಮುತ್ತ ಒಂದು ಸರಿಯಾದ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿ ಮಾಡಿದ್ರೆ ನಮಗೆ ಒಳ್ಳೆಯ ಶುದ್ಧವಾದ ನೀರನ್ನು ನಾವು ಪಡೆಯಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ನಂತರ ಕೆರೆಗಳ ಒಂದು ಸ್ವಚ್ಛತೆ. ಕೆರೆಗಳ ಸ್ವಚ್ಛತೆ ನಾವು ಕೆರೆನ ನಾವು ಸಂರಕ್ಷಣೆ ಮಾಡಬೇಕಾಗ್ತದೆ. ನೀರಿನ ಒಂದು ಸಂರಕ್ಷಣೆ ಮಾಡಬೇಕಾದ್ರೆ ಕೆರೆಗಳಲ್ಲಿ ಒಂದು ಹೂಳು ಅದು ತುಂಬಿಕೊಳ್ಳೋದ್ರಿಂದ ನೀರಿನ ಒಂದು ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತದೆ. ಆದ್ದರಿಂದ ನಾವು ಆ ಕೆರೆಗಳಲ್ಲಿ ನಾವು ಹೂಳೆತ್ತುವುದು ನಮಗೆ ಅವಶ್ಯಕವಾಗ್ತದೆ. ನೀರು ನಮಗೆ ಜಾಸ್ತಿ ಸಂಗ್ರಹವಾಗಬೇಕು ಅಂದರೆ ಅಲ್ಲಿ ಬೇಸಿಗೆ ಕಾಲದಲ್ಲಿ ನಾವೇ ಮಾಡ್ತೀವಿ, ಅಲ್ಲಿ ಕೆರೆಯಲ್ಲಿ ಮಣ್ಣನ್ನು ತೆಗೆದು ಹೂಳನ್ನು ತೆಗೆದಾಗ ಅಲ್ಲಿ ನೀರು ಆ ಗುಂಡಿ ಜಾಸ್ತಿ ಆಗುತ್ತೆ. ಆ ನೀರನ್ನು ನಾವು ಜಾಸ್ತಿ ಶೇಖರಣೆ ಮಾಡಬಹುದು. ನೀರು ಜಾಸ್ತಿ ನಿಲ್ತದೆ. ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗುತ್ತೆ. ನೀರು ಎಲ್ಲಿರೋದು ಅಂತ ಒಂದು ಸಮಯವನ್ನು ನೋಡ್ಕೊಂಡ್ಬಿಟ್ಟು ನೀರು ಬರ್ತಿದಾಗ ಅಥವಾ ನೀರು ಬಿಟ್ಟು ದೂರ ಅಲ್ಲೇನೋ ಒಂದು ಹೂಳನ್ನು ನೀಡಬೇಕಾಗುತ್ತೆ. ಎಷ್ಟು ಮಣ್ಣಿರುತ್ತೆ ಅದನ್ನು ನಾವು ತೆಗೆದು ನಮ್ಮ ಕೆರೆಯ ಸ್ವಚ್ಛತೆಯನ್ನು ನಾವು ಮಾಡಬಹುದು. ಜಲದಿಂದ ತೆಗೆದಾಗುತ್ತೆ. ಈ ರೀತಿ ನೀರನ್ನು ನಾವು ಒಂದು ಎಷ್ಟು ಸಂಗ್ರಹಣೆ ಮಾಡಲಿಕ್ಕೆ ಅದೊಂದು ಒಳ್ಳೆಯ ಉಪಾಯ ನಾವು ಹೇಳ್ತೀವಿ. ಬಹುಪಾಲು ಕೆರೆಗಳು ಸಹ ಮಳೆಯನ್ನು ಅವಲಂಬಿಸುತ್ತವೆ. ಅದಕ್ಕೆ ಬೇಸಿಗೆಯಲ್ಲಿ ನಾವು ಬದುಕಿ ಹೋಗ್ತವೆ. ಸುಮಾರು ಕೆರೆಗಳು ನಾವೇನು ಮಾಡ್ತೀವಿ, ಅವು ಆದಷ್ಟುವರೆ ಮಳೆಯನ್ನು ಅವಲಂಬಿಸಿ ಆ ಕೆರೆಗಳು ಕುಂತವೆ. ಬೇರೆ ಯಾವುದೇ ನೀರನ್ನು ನಾವು ಅಲ್ಲಿ ಸಂಗ್ರಹ ಮಾಡಲಿಕ್ಕೆ ಆ ಕೆರೆಗೆ ನೀರನ್ನು ಬಿಟ್ಟು ಸಂಗ್ರಹ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಎಲ್ಲ ಮಳೆ ನೀರು ಬರಬೇಕು, ಅಲ್ಲಿ ಕೆರೆಯನ್ನು ಬಿಟ್ಟುಕೊಳ್ಬೇಕು. ಅದೇನಾಗುತ್ತೆ, ಆವಾಗ ಆ ನೀರು ಯಾವಾಗ ಬತ್ತಿ ಹೋಗುತ್ತೋ ಅಂಥ ಒಂದು ಸಂದರ್ಭದಲ್ಲಿ ನಾವು ನೋಡಬೇಕು. ಆ ಕೆರೆ ಹೂಳನ್ನು ಎಲ್ಲ ತೆಗೆದುಬಿಟ್ಟು ಒಂದು ಆಳವನ್ನು ಮಾಡಿದಾಗ ನೀರು ಜಾಸ್ತಿ ಸಂಗ್ರಹವಾಗುತ್ತೆ. ಆಗ ನೀರು ಯಾವಾಗ ಗೊತ್ತದಿಲ್ಲ, ದನಕರುಗಳಿಗೆ ಎಲ್ಲರೂ ಅವು ಆಮೇಲೆ ಇದು ಬೋರ್ವೆಲ್ ಒಂದು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅದೆಲ್ಲವೂ ಸಹ ಅದರಿಂದ ಸಾಧ್ಯತೆ ಆಗ್ತದೆ. ಕೆರೆಗಳಲ್ಲಿ ನಾವು ದನಕರುಗಳನ್ನು ನಾವು ಸ್ನಾನವನ್ನು ಮಾಡಿಸಬಾರದು. ನಾವು ಕೆರೆಯನ್ನು ಸ್ವಚ್ಛತೆಯಾಗಿ ಇರಬೇಕಪ್ಪ ಅಂತಂದರೆ ನಾವು ದನಕರುಗಳನ್ನು ಅದು ಕೆರೆಗಳಿಗೆ ಕೆರೆಗೆ ಕೊಡ್ಬಿಟ್ಟು ಅಲ್ಲೇ ಸ್ನಾನ ಮಾಡಿದ್ರೆ ಕೆರೆಯಲ್ಲಿರ್ತಕ್ಕಂಥ ನೀರು ಮಲಿನವಾಗುತ್ತೆ. ನೀರು ಸ್ವಚ್ಛತೆಯಲ್ಲಿ ಇರೋದಿಲ್ಲ.
ಅದಕ್ಕೆ ಏನು ಮಾಡ್ಬೋದು, ಆ ನೀರನ್ನು ಹೊರಗೆ ತೆಗೆದುಕೊಂಡು ಹೋಗಿ ಹೊರಗೆ ಸ್ನಾನವನ್ನು ಮಾಡಬೇಕಾಗ್ತದೆ ಜಾಗವಾಗಿ. ಕೆರೆ ಸುತ್ತಮುತ್ತ ಸ್ವಚ್ಛವಾಗಿರುವಂತೆ ನಾವು ನೋಡ್ಕೊಳ್ಬೇಕು. ಕೆರೆ ಸುತ್ತ ಯಾವುದೇ ಒಂದು ಗಲೀಜು ಹೋದಾಗೆ ವೇಸ್ಟ್ ಕೆರೆಗೆ ಹೋದಾಗೆ ಸುತ್ತಮುತ್ತಲ ಒಂದು ಜಾಗವನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡಾಗ ಅಲ್ಲಿ ಯಾವುದೇ ಮಲಿನ ನೀರು ಆಗೋದಿಲ್ಲ. ಒಂದು ಕೆರೆಗಳಿಗೆ ನಾವು ಕಸವನ್ನು ಹಾಕಬಾರ್ದು. ಕೆಲವರು ಏನು ಮಾಡ್ತಾರೆ, ಊರಲ್ಲಿ ಎಲ್ಲ ವೇಸ್ಟ್ ಸುತ್ತಬಿಡೋದು, ಅದು ಗುಂಡಿದೆ ಅಂತೇಳಿ ಕೆರೆಗಳಿಗೆ ಹಾಕಿಬಿಡೋದು. ಅದೇನಾದರೆ ಮಳೆ ಬಂದಾಗ ಆ ಗುಂಡಿ ತುಂಬಿ ಆ ಗುಂಡೆ ತಕ್ಕಂಥ ಎಲ್ಲ ಕಸೆಲ್ಲ ಕೆರೆ ಎಲ್ಲ ಹಳ್ಳಿಬಿಡುತ್ತೆ. ಅದೆಲ್ಲ ಗಲೀಜಾಗಿ ಕೆರೆ ನೀರೆಲ್ಲ ಇರ್ತಕ್ಕಂಥ ನೀರು ಎಲ್ಲ ಮಲಿನವಾಗ್ತದೆ. ಈ ರೀತಿ ನಾವು ಕೆರೆಗಳನ್ನು ನಾವು ಸ್ವಚ್ಛತೆಯನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಒಂದು ಕೆರೆಯ ಸುತ್ತ ಕಟ್ಟೆ ಕಟ್ಟೋದ್ರಿಂದ ನೀರಿನ ಒಂದು ಮಾಲಿನ್ಯವಾದಂತೆ ಮತ್ತು ಕೆರೆ ಸ್ವಚ್ಛವಾಗಿರುವಂತೆ ನಾವು ನೋಡ್ಕೊಳ್ಬೇಕು. ಅಂದರೆ ಕೆರೆಯ ಸುತ್ತಮುತ್ತ ನಾವೇನು ನೋಡ್ತಾ ಅಲ್ಲಿ ಒಂದು ಏರಿಯನ್ನು ಹಾಕಬೇಕು. ದೊಡ್ಡ ಏರಿಯನ್ನು ಹಾಕಿದಾಗ ಏನಾಗುತ್ತೆ, ಅಲ್ಲಿ ಹೊರಗಿನ ಒಂದು ಕಸಗಳು ಅಥವಾ ಬೇರೆಯಾದ ಒಂದು ಅನುಪಯುಕ್ತ ವಸ್ತುಗಳು ಆ ಕೆರೆಗೆ ಹೋಗಲಾಗಿ ನಾವು ನೋಡ್ಕೊಳ್ಬೋದು. ಆಗ ಅಲ್ಲಿರ್ತಕ್ಕಂಥ ಒಂದು ಕೆರೆಯಲ್ಲಿರ್ತಕ್ಕಂಥ ನೀರು ಮಲಿನವಾದ ಸ್ವಚ್ಛವಾಗಿರುತ್ತದೆ. ಆ ರೀತಿ ಸಹ ನಾವು ಒಂದು ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಒಂದು ವಿಧಾನ ಆ ರೀತಿ ನಾವು ಕೆಲಸ ಮಾಡ್ಕೊಳ್ಬೋದು. ಆಮೇಲೆ ಕೆರೆಗಳಲ್ಲಿ ಹರಿಯುವ ಒಂದು ಸಂಸ್ಕರಣೆಗೊಳಪಟ್ಟ ನೀರನ್ನು ಸಮೀಪದ ಕೆರೆಗಳಲ್ಲಿ ನಾವು ಸೇರಿದಂತೆ ನೋಡ್ಕೊಳ್ಬೇಕು. ಏನಾಗುತ್ತೆ, ಇಲ್ಲಿ ಹಳ್ಳಿಗಳಲ್ಲಿ ಊರಿನ ಒಂದು ಚರಂಡಿ ನೀರೆಲ್ಲ ಹರಿದು ಎಲ್ಲಿ ಹೋಗುತ್ತೆ ಮತ್ತು ಕೆರೆಗೆ ಹೋಗ್ಬಿಡುತ್ತೆ. ಎಲ್ಲ ಗಲೀಜಿರಲ್ಲ, ಎಲ್ಲ ಕಸಗಳೆಲ್ಲ ಕೊಟ್ಕೊಂಡಿರ್ತದೆ, ಎಲ್ಲ ಏನಾಗುತ್ತೆ ಮತ್ತು ನೀರೆಲ್ಲ ಗಲೀಜಾಗುತ್ತೆ. ಆ ನೀರು ಹಾಕೊಂಡ್ಬಿಟ್ಟು ಅದು ಹೋಗ್ಬಿಟ್ಟು ಅದು ಕೆರೆಗೆ ಹೋಗ್ತಾ ಇರ್ತದೆ. ಅದಕ್ಕೆ ಏನು ಮಾಡೋದು, ಆ ನೀರು ಆ ಬಳಕೆ ನೀರು ನಾವು ಕೆರೆಗೆ ಹೋಗದಾಗೆ ನಾವು ಅದನ್ನು ತಪ್ಪಿಸ್ಬೇಕು. ಅದನ್ನು ಬೇರೆ ಕಡೆಗೆ ಹೋಗುವಾಗ ಮಾಡಬೇಕಾಗ್ತದೆ. ಕೆರೆಗೆ ಮತ್ತು ಕೆರೆ ಬಿಟ್ಟಾಗ ಸ್ವಚ್ಛ ನೀರು ಮತ್ತು ಆ ನೀರೆಲ್ಲ ಮಲಿನವಾಗ್ತದೆ, ನೀರೆಲ್ಲ ಹೊಲಸಾಗ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಊರಿನ ಒಂದು ಬಳಕೆ ನೀರು ಆ ನೀರು ನಮಗೆ ಸಂಸ್ಕರಿಸದ ವಾದಂಥ ನೀರು ನಾವು ಸಂಸ್ಕರಣೆ ಮಾಡೋಕ್ಕೆ ಆಗಲ್ಲ. ನೀರನ್ನು ಆ ಬಳಕೆ ನೀರಲ್ಲ, ಅದನ್ನು ನಾವು ಆ ಕೆರೆಗೆ ಹೋಗೋದಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಬಹುದು. ಅದನ್ನು ಬೇರೆ ಕಡೆಗೆ ಬಿಡಬೇಕಾಗ್ತಕ್ಕಂಥ ನೀರನ್ನು. ನಂತರ ಇಲ್ಲಿ ಶುದ್ಧ ನೀರಿನ ಒಂದು ಪೂರೈಕೆ. ಶುದ್ಧ ನೀರಿನ ಒಂದು ಪೂರೈಕೆ ನಾವು ಯಾವ ರೀತಿ ನಾವು ಶುದ್ಧ ನೀರನ್ನು ನಾವು ಪೂರೈಕೆ ಮಾಡಬೇಕಾಗುತ್ತೆ. ಪರಿಸರವನ್ನು ಸ್ವಚ್ಛಗೊಳಿಸಬೇಕಾಗುತ್ತೆ. ಆಮೇಲೆ ಕೆರೆಗಳನ್ನು ನಾವು ಸ್ವಚ್ಛಗೊಳಿಸಬೇಕಾಗುತ್ತೆ. ಪದ್ಧತಿ ನಾವು ಶುದ್ಧ ನೀರನ್ನು ನಾವು ಯಾವ ರೀತಿ ನಾವು ಪೂರೈಕೆ ಮಾಡಬಹುದು. ನೀರು ಎಲ್ಲೆಲ್ಲ ನೀರು ಕೊಡೋದು ಮಾತ್ರ ಕುಡಿಯೋಕ್ಕೆ ಒಂದೆಲ್ಲ ನೀರು ಸಿಗೋದಿಲ್ಲ. ನೀರು ಮಾತ್ರ ಸಾಕಷ್ಟು ಇರುತ್ತೆ, ತುಂಬಿರುತ್ತೆ, ಹಾಲು ತುಂಬಿರುತ್ತೆ, ಕೆರೆ ತುಂಬಿರುತ್ತೆ. ಹಾಗೆ ಕುಡಿಲಿಕ್ಕೆ ಮಾತ್ರ ಒಂದೆಲ್ಲ ನೀರು ಸಿಗೋದಿಲ್ಲ. ಯಾಕಂದರೆ ಅದು ನೀರು ಎಲ್ಲ ಮಲಿನವಾಗಿರುತ್ತೆ. ನೀವು ದನಕರನ್ನು ಕೆರೆ ಕುಡಿಯುತ್ತೆ, ಅಲ್ಲೇ ಹೋಗಿ ಮೈಕೊಳ್ಳಿದೆ, ಮಲಮೂತ್ರವನ್ನು ಅಲ್ಲೇ ಮಾಡೋದೆ, ಊರಿನ ಬಳಕೆ ನೀರೆಲ್ಲ ಆ ಕೆರೆಗೆ ಬಿಡೋದೆ. ಇದಕ್ಕಾದಾಗ ನಾವು ನೀರನ್ನು ಕುಡಿಲಿಕ್ಕೆ ಸಾಧ್ಯತೆ ಆಗುತ್ತಾ? ಆಗಲ್ಲ. ನಾವು ಕೆರೆ ನೀರನ್ನು ನಾವು ಸಂಸ್ಕರಣೆ ಮಾಡಲಿಕ್ಕೆ ಆಗುತ್ತಾ? ಆಗಲ್ಲ. ಏಕೆಂದರೆ ಆ ನೀರು ಭಾಳ ಗಲೀಜಾಗಿರುತ್ತೆ, ಕಲುಷಿತಗೊಂಡಿರುತ್ತೆ. ಸಾಂಕ್ರಾಮಿಕಗಳು ಅದರಿಂದ ತುಂಬಿಕೊಂಡಿರ್ತವೆ ಆ ಕೆರೆಯಲ್ಲಿ, ಆ ಗಲೀಜಾದ ನೀರಲ್ಲಿ. ಶುದ್ಧ ನೀರು ಆಗೋದಿಲ್ಲ. ಆದ್ದರಿಂದ ನೀರು ಸಾಕಷ್ಟು ನೀರಿದ್ದು ಸಹ ನಾವು ನಮಗೆ ಶುದ್ಧ ನೀರನ್ನು ನಾವು ಪಡಿಲಿಕ್ಕೆ ಆಗಲ್ಲ. ಆದ್ದರಿಂದ ನಾವು ಅವನ್ನೆಲ್ಲವೂ ಸಹ ನಾವು ಸ್ವಚ್ಛತೆಯಾಗಿ ಇರಬೇಕಾಗ್ತದೆ. ಅನೇಕ ದೇಶಗಳಲ್ಲಿ ಕುಡಿಯುವ ನೀರಿನ ಪ್ರಸಿದ್ಧಿ ಕುರಿತು ಕೂಲ್ ಡ್ರಿಂಕ್ಸ್ ಅವರು ಬಹಳ ಉತ್ತಮವಾಗಿ ಅದನ್ನು ಉಲ್ಲೇಖಿಸ್ತಾರೆ. ಸಮೃದ್ಧವಾದ ಸುತ್ತ ನೀರಿದೆ, ಆದರೆ
ಅದು ಕಲುಷಿತವಾಗಿದ್ದು ಕುಡಿಯಲು ಯೋಗ್ಯವಾಗಿಲ್ಲ. ಬೇಕಾದಷ್ಟು ನೀರಿದೆ, ಸಮುದ್ರ ಎಷ್ಟು ಬೇಕಷ್ಟು ನೀರಿದೆ, ಆದರೆ ಕುಡಿಲಿಕ್ಕೆ ಮಾತ್ರ ಯೋಗ್ಯ ಅಲ್ಲ. ಕುಡಿಯುವ ನೀರು ಮಾನವನು ಬದುಕಲು ನೆರವಾಗುತ್ತದೆ. ಇತರ ಜೀವಿ ಒಂದು ಸಂಕುಲಗಳಿಗೂ ಸಹ ಅಲ್ಲಿ ನೆರವಾಗುವುದು. ಆದರೆ ಕಲುಷಿತ ನೀರು ಮಾನವನ ಅಥವಾ ಮನುಷ್ಯನ ಆರೋಗ್ಯವನ್ನು ನಮಗೆ ಕೆಡಿಸುತ್ತದೆ. ಶುದ್ಧವಾದ ನೀರು ಮಾನವನ ಬದುಕಲಿಕ್ಕೂ ಸಹ ನೀರು ಬೇಕು. ದನಕರುಗಳಿಗೆ ಕುಡಿಲಿಕ್ಕೆ ನೀರು ಬೇಕು. ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕು. ಎಲ್ಲಕ್ಕೂ ಸಹ ನಾವು ಒಳ್ಳೆಯ ನೀರನ್ನು ಬಳಸಬೇಕಾಗ್ತದೆ. ಶುದ್ಧ ನೀರು ಬೇಕು. ಅಂದರೆ ಕಲುಷಿತ ನೀರನ್ನು ನಾವು ಏನಾದರೂ ಬಳಕೆ ಮಾಡಿದರೆ ಏನಾಗುತ್ತೆ, ನಮಗೆ ಮನುಷ್ಯರಿಗೆ ಮಾನವನಿಗೆ ರೋಗಗಳು ಉಂಟಾಗ್ತವೆ, ಕಾಯಿಲೆ ಬರುತ್ತೆ. ನೋಡಿ, ಒಂದೊಂದು ಕೆರೆಯಲ್ಲಿ ಎಲ್ಲೋ ಒಂದು ಕಡೆ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಕೆರೆಗಳಲ್ಲಿ ಅಲ್ಲಿ ಆ ಫ್ಯಾಕ್ಟ್ರಿಯಿಂದ ಕೈಗಾರಿಕೆಯಿಂದ ಒಂದು ಅನುಪಯುಕ್ತ ವಸ್ತುಗಳನ್ನು ಅವರು ಹೊರಗೆ ಹಾಕಿದಾಗ ಅವು ಮಳೆ ಬಂದಾಗ ಇನ್ನೊಂದು ಅವು ಹೊರಕೊಂಡು ಸೀದಾ ಹರಿದು ಸೀದಾ ಕೆರೆಗೆ ಹೋಗಿ ತುಂಬುತ್ತೆ. ಅದರಿಂದ ರಾಸಾಯನಿಕ ವಸ್ತುಗಳು ಉತ್ಪತ್ತಿ ಆಗ್ತವೆ. ಅದರ ಜೊತೆಗೆ ಅವೆಲ್ಲವೂ ಸಹ ಈ ಒಳ್ಳೆಯ ನೀರಿನ ಜೊತೆಗೆ ಅವು ಬೆರೆದಾಗ ಈ ಒಳ್ಳೆಯ ನೀರು ಸಹ ಅಲ್ಲಿ ಕಲುಷಿತಗೊಂಡು ರಾಸಾಯನಿಕ ವಸ್ತುಗಳಿಂದ ಅದು ಶೇಖರಣೆ ಆಗ್ತದೆ. ಆ ನೀರನ್ನು ನಾವು ಅಲ್ಲಿರ್ತಕ್ಕಂಥ ದನಕರುಗಳಾಗ್ಬೋದು ಅಥವಾ ವ್ಯಕ್ತಿಗಳಾಗ್ಬೋದು, ಮನುಷ್ಯರಾಗ್ಬೋದು, ಆ ನೀರನ್ನು ಒಂದು ಬಳಕೆಯನ್ನು ಮಾಡಿದಾಗ ಆ ನೀರಲ್ಲಿ ಹೋಗಿ ಈಜಾಡೋದು, ಸ್ನಾನ ಮಾಡೋದು, ದನಕರುಗಳಿಗೆ ಸ್ನಾನ ಮಾಡಿಸೋದು, ಈ ರೀತಿ ನಾವು ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ರೋಗಗಳನ್ನು ನಾವು ಕಾಯಿಲೆಗಳನ್ನು ನಾವು ಬರೋದನ್ನು ನಾವು ನೋಡ್ತೀವಿ. ಕಾಯಿಲೆಗಳು ಉತ್ಪತ್ತಿ ಆಗ್ತವೆ, ರೋಗಾಣು ಉತ್ಪತ್ತಿ ಆಗ್ತವೆ. ಮನುಷ್ಯನ ಚರ್ಮದ ಮೇಲೆ ಒಂದು ಗುಳ್ಳೆಗಳು, ಬೇರೆ ಬೇರೆ ಲಕ್ಷಣಗಳು ಕಾಣ್ತವೆ, ರೋಗದ ಲಕ್ಷಣಗಳು ಕಾಣ್ತವೆ. ಈ ರೀತಿ ನಾವು ನೀರನ್ನು ಆದಷ್ಟು ನಾವು ಮಲಿನ ಆಗದಾಗಿ ನಾವು ನೋಡ್ಕೋಬೇಕಾಗ್ತದೆ. ಅದಕ್ಕೆ ನಾವು ಕೆರೆಯ ಸುತ್ತಮುತ್ತ ಒಂದು ಏರಿನ ಹಾಕ್ಸೋದು. ಕೆರೆಯ ಸುತ್ತ ಯಾವುದೇ ನೀರು ಕಲುಷಿತಗೊಂಡಂಥ ನೀರು ಕೆರೆಗೆ ಹೋಗದಾಗೆ ನೋಡ್ಕೊಳ್ಳೋದು. ಒಂದು ತೆರೆದ ಬಾವಿ ಸುತ್ತ ಒಂದು ಕಟ್ಟೆಯನ್ನು ಕಟ್ಟೋದು. ಅದು ಸಿಮೆಂಟಿನ ಬಳಸೋದ್ರ ಸುತ್ತ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡೋದು. ಅದೆಲ್ಲ ಯಾಕೆ, ಹೊರಗಿರ್ತಕ್ಕಂಥ ಸುತ್ತಮುತ್ತಲಿನ ಒಂದು ಅನುಪಯುಕ್ತ ವಸ್ತುಗಳು ಆ ನೀರಿನ ಒಳಗೆ, ಬಾವಿ ಒಳಗೆ ಬೀಳಬಾರದು. ಗಾಳಿ ಬಂದಾಗ ಹೊರಡುತ್ತೆ, ಮಳೆ ಬರುತ್ತೆ, ಮಳೆ ನೀರು ಹೊರಕೊಂಡು ಬರುತ್ತೆ, ಅರ್ಧ ನೀರು ಏನಾದರೂ ತಪ್ಪು ಏನಾದರೂ ಇದ್ದಾಗ ಅದಕ್ಕೆ ಮುಂದೆ ಬಂದು ಬಾವಿ ಒಳಗೆ ಹೋಗುತ್ತೆ. ಅವಾಗ ಇರ್ತಕ್ಕಂಥ ನೀರನ್ನು ಸಹ ವೇಸ್ಟ್ ಆಗ್ತವೆ. ಪ್ಲಾಸ್ಟಿಕ್ ಖಾಲಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಪೇಪರ್ ಆಗ್ಬೋದು, ಅವೆಲ್ಲವೂ ಏನಾಗುತ್ತೆ ಗಾಳಿ ಮುಖಾಂತರ, ಮಳೆ ಮುಖಾಂತರ ಅವು ನಾವು ಬಾವಿಗಳನ್ನು ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೊಳ್ಳದೇ ಇದ್ದಾಗ ಅವನ್ನ ನಾವು ನೀರೆಲ್ಲ ಕಲುಷಿತವಾಗ್ತದೆ. ಶುದ್ಧ ನೀರನ್ನು ನಾವು ಕುಡಿಲಿಕ್ಕೆ ಆಗಲ್ಲ. ಈ ರೀತಿ ನಾವು ನೀರನ್ನು ನಾವು ಒಂದು ಶುದ್ಧವಾಗಿ ಇಟ್ಕೊಳ್ಳೋಕ್ಕಾಗುತ್ತೆ. ಮಾನವನಿಗೆ ಆಹಾರಕ್ಕಿಂತಲೂ ನೀರು ಬಹಳ ಅಗತ್ಯವಾಗಿದೆ. ಮನುಷ್ಯನಿಗೆ ನೀರು ಬಹಳ ಮುಖ್ಯ. ಆಹಾರ ಇಲ್ಲದೇ ಇದ್ರೂ ಪರವಾಗಿಲ್ಲ, ನೀರು ಬೇಕೇ ಬೇಕು ಅಂತ ಬದುಕಲಿಕ್ಕೆ. ಒಂದು ದಿವಸ ಊಟ ಮಾಡದೇ ಇದ್ರೂ ಪರವಾಗಿಲ್ಲ, ನೀರು ಕುಡಿದ್ರೆ ಬರ್ತಾನ. ವಾರ ಬೇಕಾದ್ರೆ ನೀರು ಆಹಾರಕ್ಕಿಂತ ಮನುಷ್ಯನಿಗೆ ನೀರು ಬಹಳ ಅತಿ ಮುಖ್ಯವಾಗಿದೆ. ಮಾನವನಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕಾದ್ದು ಒಂದು ಸಮುದಾಯ ಆರೋಗ್ಯದ ಸೇವೆಗಳಲ್ಲಿ ಮೂಲಭೂತವಾಗಿರುತ್ತದೆ. ಅಂದರೆ ಅವರಿಗೆ ಏನು ಮಾಡಬೇಕು, ಒಂದು ಶುದ್ಧವಾದ ನೀರು. ಮಾನವನಿಗೆ ಶುದ್ಧವಾದಂಥ ನೀರನ್ನು ಆ ಸಮುದಾಯ ಆರೋಗ್ಯ ಅಲ್ಲಿ ಆ
ಸೇವೆಗಳಲ್ಲಿ ಅದನ್ನು ಒದಗಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡ್ಕೋಬೇಕಾಗ್ತದೆ. ಒಂದು ಪಂಚಾಯತಿಗಳಲ್ಲಿ, ದೊಡ್ಡ ಪಂಚಾಯತಿಗಳಲ್ಲಿ ಶುದ್ಧ ನೀರನ್ನು ಘಟಕ ಮಾಡೋದು, ಶುದ್ಧ ನೀರನ್ನು ಒಂದು ಸಪ್ಲೈನ ಮಾಡೋದು. ಶುದ್ಧವಾದ ನೀರಂದರೆ ನಮಗೆ ಅವು ನೀರು ಒಳ್ಳೆಯಾಗಿರಬಾರ್ದು, ಅದರೊಳಗೆ ಬ್ಯಾಕ್ಟೀರಿಯಾಗಳು ಇರಬಾರ್ದು, ಹೊರಬರುವ ಜೀವವು ಸಹ ಅಲ್ಲಿ ಮೊದಲಾದ ನೀರು ಕಲುಷಿತಗೊಳ್ಳುತ್ತದೆ. ಅದಕ್ಕೆ ಅದು ಯಾವ ಇರಬಾರ್ದು. ಕಲುಷಿತವಾಗಿದ್ದ ನೀರನ್ನು ನಾವು ಶುದ್ಧ ನೀರು, ಆ ನೀರು ನಮ್ಮ ಸಮುದಾಯಕ್ಕೆ ನಿತ್ಯ ಬಹಳ ಅಗತ್ಯ. ಪ್ರತಿನಿತ್ಯವೂ ಸಹ ನಮಗೆ ನೀರು ಶುದ್ಧವಾದ ನೀರು ಬೇಕಾಗ್ತದೆ. ಪ್ರತಿಯೊಬ್ಬ ಮನುಷ್ಯನು ಸಹ ನೀರು ಅವಶ್ಯಕವಾಗಿ ಬೇಕಾಗುತ್ತೆ. ಶುದ್ಧವಾದ ನೀರು ಆರೋಗ್ಯ ಜೀವನಕ್ಕೆ ನಮಗೆ ಬಹಳ ಅಗತ್ಯವಾದದ್ದು. ನಮಗೆ ನೀರಿನ ನಮಗೆ ಇರಲಿಕ್ಕೆ ಆಗಲ್ಲ. ಭಾರತದಲ್ಲಿ ಮತ್ತು ಇತರೆ ಒಂದು ಅಭಿವೃದ್ಧಿ ಆಗುತ್ತಿರುವ ದೇಶಗಳಲ್ಲಿ ಒಂದು ಶುದ್ಧವಾದ ನೀರಿನ ಕೊರತೆ ಇದ್ದರೆ ಅದಕ್ಕೆ ಒಂದು ಅನಾರೋಗ್ಯದ ಒಂದು ಸಮಸ್ಯೆಗಳು ಉಂಟಾಗ್ತವೆ. ನಮ್ಮ ಭಾರತದಲ್ಲಾಗಬಹುದು ಅಥವಾ ಇತರ ದೇಶಗಳಲ್ಲಿ ಶುದ್ಧವಾದ ನೀರಿನ ಒಂದು ಕೊರತೆಯಿಂದ ಅನೇಕ ರೋಗಗಳು ಉಂಟಾಗ್ತವೆ, ಉದ್ಭವಿಸ್ತವೆ. ಕಾಯಿಲೆಗಳು, ರೋಗಗಳು ಹುಟ್ಟುಕೊಳ್ತವೆ. ಇವೆಲ್ಲವೂ ಸಹ ಶುದ್ಧವಾದ ನೀರು ಇದ್ದಾಗ ಇವೆಲ್ಲವೂ ಸಹ ನಮಗೆ ಒಂದು ಆಟೋಮೆಟಿಕ್ಕಾಗಿ ಬರ್ತವೆ. ಭಾರತದಲ್ಲಿ ಸುರಕ್ಷಿತ ನೀರನ್ನು ನಾವು ಒಂದು ಪೂರೈಕೆ ಮಾಡಿದರೆ 50% ರೋಗಗಳು ನಮಗೆ ಕಡಿಮೆ ಆಗ್ಬೋದು ಅಂತಕ್ಕಂಥ ತಜ್ಞರು ಅದನ್ನು ಇಲ್ಲಿ ಅಂದಾಜು ಮಾಡಿದ್ದಾರೆ. ಅಂದರೆ ನಮಗೆ ಶುದ್ಧವಾದ ನೀರು ಸಿಕ್ಕಾಗ ಅಂದಾಜು ಸುಮಾರು ರೋಗಗಳನ್ನು ನಾವು ಅದರಿಂದ ನಾವು ತಡೆಗಟ್ಟಬಹುದು. ನೀರು ನಮಗೆ ಅವಶ್ಯಕವಾಗಿ ಶುದ್ಧವಾದ ನೀರನ್ನೇ ನಾವು ಕುಡಿಬೇಕಾಗುತ್ತದೆ. ಆವಾಗ ನಮಗೆ ಯಾವುದೇ ರೋಗಗಳು ಬರೋದಿಲ್ಲ. ಸುರಕ್ಷಿತ ನೀರಿನ ಒಂದು ಪೂರೈಕೆ ಕುಡಿಯುವುದಕ್ಕೆ, ಅಡುಗೆ ಮತ್ತು ಇತರ ಮನೆ ಕೆಲಸಗಳಿಗೆ ಮೂಲಭೂತವಾಗಿ ನಮಗೆ ನೀರು ಬೇಕೇ ಬೇಕು. ಅದೇ ರೀತಿ ನಮಗೆ ಶುದ್ಧವಾದ ನೀರು ನಮಗೆ ಒಳ್ಳೆಯ ಒಂದು ಆರೋಗ್ಯಕ್ಕೆ ನಮಗೆ ಅದು ಒಂದು ಕಾಣಿಕೆ ಆಗ್ತದೆ. ಅಲ್ಲಿ ನಮಗೆ ಮನುಷ್ಯನ ಆರೋಗ್ಯಕ್ಕೆ, ಆಮೇಲೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಲಿಕ್ಕೆ ನಮಗೆ ಏನು ಬೇಕು? ಶುದ್ಧವಾದ ನೀರು ನಮಗೆ ಬೇಕೇ ಬೇಕು. ಅದರ ಜೊತೆಗೆ ನಮಗೆ ಅಲ್ಲಿ ಉತ್ತಮವಾದಂಥ ಒಂದು ಆರೋಗ್ಯವನ್ನು ನಮಗೆ ಇಟ್ಕೊಳ್ಳಿಕ್ಕೆ ಶುದ್ಧವಾದ ನೀರು ನಮಗೆ ಒಂದು ಕಾಣಿಕೆಯಾಗಿ ಇದ್ದಂತೆ. ವೈಯಕ್ತಿಕವಾಗಿ ಮತ್ತು ಸಮುದಾಯದ ಒಂದು ಪ್ರಯತ್ನಶೀಲ ಚಟುವಟಿಕೆಗಳಿಂದ ನಾವು ಸುರಕ್ಷಿತವಾದ ನೀರನ್ನು ನಾವು ಒದಗಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅಂದರೆ ಅಲ್ಲಿ ಏನು ಮಾಡಬೇಕು? ಎಲ್ಲ ಸಮುದಾಯದಲ್ಲಿ ಒಂದು ಎಲ್ಲರೂ ಸಹ ಒಂದು ಕ್ರಿಯಾಶೀಲ ವ್ಯಕ್ತಿಗಳಿಂದ ಒಂದು ಶುದ್ಧವಾದ ನೀರನ್ನು ನಾವು ಮಾಡಿಕೊಳ್ಳಲಿಕ್ಕೆ ಎಲ್ಲರೂ ಸಹ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಸುರಕ್ಷಿತವಾದಂಥ ನೀರು ಅಂದರೆ ಹಾನಿಕಾರಕ ಒಂದು ರೋಗಾಣುಗಳಿಂದ, ರಾಸಾಯನಿಕ ಪದಾರ್ಥಗಳಿಂದ ಅದು ಮುಕ್ತವಾಗಿರಬೇಕು. ಯಾವುದೇ ಆ ನೀರಿನಲ್ಲಿ ಯಾವುದೇ ರೋಗಾಣುಗಳು ಇರಬಾರ್ದು, ಹಾನಿಕಾರಕ ವಸ್ತುಗಳು ಆ ನೀರಿನಲ್ಲಿ ಸೇರಿರಬಾರ್ದು. ಅಂಥ ನೀರನ್ನು ನಾವು ಏನಂದರೆ ಶುದ್ಧವಾದ ನೀರು ಅಂತ ನಾವು ಕರಿತೀವಿ. ಅಂಥ ನೀರನ್ನು ನಾವು ಅಡುಗೆ ಮಾಡಲು ಉಪಯೋಗಿಸಬೇಕಾಗುತ್ತದೆ. ಮಾಲಿನ್ಯದಿಂದ ಹೊರತಾದ ಶುದ್ಧ ನೀರಿನ ಪೂರೈಕೆಯನ್ನು ಕುಡಿಯಬಹುದಾದ ನೀರು ನಾವು ಕರಿತೀವಿ. ಅಂದರೆ ಯಾವುದೇ ಒಂದು ಮಾಲಿನ್ಯದಿಂದ ಹೊರತಾದ ಒಂದು ಶುದ್ಧ ನೀರಿನ ಒಂದು ಪೂರೈಕೆಯನ್ನು ನಾವು ಕುಡಿಯಬಹುದಾದ ನೀರು. ಅದು ಯಾವುದೇ ಒಂದು ಮಾಲಿನ್ಯ, ವಾಯು ಮಾಲಿನ್ಯದಿಂದ, ಆಮೇಲೆ ಜಲ ಮಾಲಿನ್ಯ, ಘನತ್ಯಾಜ್ಯ ವಸ್ತುಗಳು, ಘನತ್ಯಾಜ್ಯ ವಸ್ತುಗಳು, ಅಂದರೆ ಯಾವುದೇ ಒಂದು ಅವು ವಸ್ತುಗಳು ಈ ನೀರಿನಲ್ಲಿ ಸೇರಿರಬಾರ್ದು. ಆ ಒಂದು ಹೊರತಾಗಿರಬೇಕು. ಯಾವುದೇ ಮಾಲಿನ್ಯದಿಂದ ಹೊರತಾಗಿ ಇದ್ದಂಥ ನೀರು ಯಾವಾಗಲೂ ಶುದ್ಧವಾಗಿರ್ತದೆ. ಅಂಥ ನೀರನ್ನು ನಾವು ಬಳಕೆ ಮಾಡಬೇಕು. ಆ ಒಂದು ಶುದ್ಧ ನೀರಿನಿಂದ ನಾವು ಅಲ್ಲಿ ಒಂದು ಪ್ರತಿಯೊಬ್ಬ ವ್ಯಕ್ತಿ, ಮಾನವ ಸಹ ಅಲ್ಲಿ ಒಂದು ಆರೋಗ್ಯವನ್ನು ನಾವು
ಚೆನ್ನಾಗಿ ಇಟ್ಕೊಳ್ಬೇಕಾಗ್ತದೆ. ಇಷ್ಟು ಇವೆಲ್ಲವೂ ಸಹ ನಮಗೆ ಒಂದು ಕೆರೆ ಆಗ್ಬೋದು, ಬಾವಿ ಆಗ್ಬೋದು, ಅವರ ಸಂರಕ್ಷಣೆ ಮಾಡೋದು ಹೇಗೆ, ಅದರಲ್ಲಿ ಯಾವುದೇ ಒಂದು ನೀರು ಮಲಿನ ಆದಾಗ ನಾವು ಯಾವುದೇ ತಡೆಗಟ್ಟಬೇಕು, ಅದಕ್ಕೆ ಯಾವುದೇ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಇರಬೇಕು ಅಂದರೆ ನಮಗೆ ಒಳ್ಳೆಯ ಒಂದು ವಾತಾವರಣವನ್ನು ನಾವು ಕಲ್ಪಿಸಬೇಕಾಗುತ್ತದೆ. ಒಳ್ಳೆಯ ನೀರನ್ನು ನಾವು ಕುಡಿಯಬೇಕಾಗ್ತದೆ, ಶುದ್ಧ ನೀರನ್ನು ನಾವು ಕುಡಿಯಬೇಕಾಗ್ತದೆ. ನಾವು ಅಶುದ್ಧವಾದಂಥ ನೀರನ್ನು ನಾವು ಕುಡಿದರೆ ನಾವು ಆ ರೋಗಗಳನ್ನು ನಾವು ತಂದುಕೊಂಡಾಗ ನಮಗೆ ರೋಗ ಬೇಗ ಅಂಟಿಕೊಳ್ತವೆ. ಇದೆಲ್ಲವೂ ಸಹ ನಮಗೆ ತಿಳಿಯಬೇಕಾಗ್ತದೆ.